ಇವತ್ತು ಸ್ಯಾಟರ್ಡೆ, ಸ್ನಾನ ಆಗೋದಕ್ಕೆ ಲೇಟ್ ಆಗುತ್ತೆ. ನಾನು ಇನ್ನೂ ಏರೋಬಿಕ್ಸ್ ಸ್ಟಾರ್ಟ್ ಮಾಡಿಲ್ಲ. ನಾನು ಬರೋದಕ್ಕೆ 1 hour ಆಗುತ್ತೆ. ನೀವು ಮೀಟಿಂಗ್ ಶುರು ಮಾಡ್ಕೊಂಬಿಡಿ, ನಾನು ಬಂದು ಜಾಯ್ನ್ ಆಗ್ತೀನಿ. ಓಕೆ, ಬಾಯ್. ಏರೋಬಿಕ್ಕಾ ನಾನು ಮಾಡ್ತೀನಿ. ಮಾಡ್ತಾ ಇದ್ದೀನಿ ಅಣ್ಣಯ್ಯ, ಇದು ಏರೋಬಿಕ್ ಅಲ್ಲ, ಹಾಲೋಬಿಕ್. ಏನು ನನ್ನ ದೇವರು ಕೊಟ್ಟ ತಂಗಿ ಈ ತರ ಮಾತಾಡೋದ್ಲು? ಇನ್ನು ಚೆನ್ನಾಗಿ ಇಷ್ಟ ಆಯ್ತಾ? ಅಭಿ, ನಿಮ್ಗೆ ಯಾವ ಡಿಸೀಸ್ ಇದೆ? ಇದು ಡಿಸೀಸ್ ಅಲ್ಲ ಕಣ್ರಿ, ಡಾನ್ಸು. ನಾನ್ಸೆನ್ಸ್. ಕಾಯಿಲೆ ಬಂದಿರೋರಿಗೆ ಮೈ ನವೆ ಬಂದಾಗ ಅವ್ರು ಹೀಗೆ ಕುಣಿಯೋದು. ಹಾಗಾದ್ರೆ ಇದು ಏರೋಬಿಕ್ಕು. ಇದನ್ನೇನಾದ್ರೂ ಏರೋಬಿಕ್ಸ್ ಅಂದ್ರೆ ನೋಡಿದ ಜನ ಪಕ್ಕ ಪಕ್ಕ ಅಂತ ನಗ್ತಾರೆ. ನಾವೆಲ್ಲ ನೋಡಿ ಕೆಂಬುತ್ತ ಕುಣಿಯಕ್ ಹೋಗ್ಬಾರ್ದು. ನೀವು ನನ್ನನ್ನ ಇಮಿಟೇಟ್ ಮಾಡಬೇಡಿ, ಮೊದ್ಲಿಂದ ಹೋಗಿ. ಅಂದ್ರೆ ನನಗೆ ಏರೋಬಿಕ್ ಮಾಡೋದಕ್ಕೆ ಬರಲ್ವಾ? ಏರೋಬಿಕ್ಸ್ ಅಲ್ಲ, ಡ್ಯಾನ್ಸ್ ನ ಗಾಳಿಗಂದನು ಗೊತ್ತಿಲ್ಲ ನಿಮ್ಗೆ. ಎಗ್ರಿ ಎಗ್ರಿ ಯಾಕೆ ಎನರ್ಜಿ ವೇಸ್ಟ್ ಮಾಡ್ಕೋತೀರಾ? 1 ವಾರ ನೀವ್ ಇದೇ ರೀತಿ ಕುಣಿದ್ರೆ ಮಾಯ ಆಗ್ಬಿಡ್ತೀರಾ. ಏನು ನನಗೆ ಡ್ಯಾನ್ಸ್ ಮಾಡಕ್ ಬರಲ್ವಾ? ಇಲ್ಲ. ಏರೋಬಿಕ್ ಮಾಡಕ್ ಬರಲ್ವಾ? ಇಲ್ಲ. ಇವೆರಡನ್ನು ಕಲ್ತು ನಿಮ್ಮ ಮುಂದೆ ಪ್ರದರ್ಶನ ಮಾಡ್ತೀನಿ. ಕಲ್ತ್ಕೊಂಡಿದ್ದಾಯ್ತಾ? ಯಾ ಕಳ್ಚ್ಕೊಳ್ಳಿ ಪೀಪಲ್. ಗಸಗಸೆ ಪಾಯಸ. ನಮಸ್ಕಾರ ಸೈರನ್ನವ್ರೆ. ನಮಸ್ಕಾರ. ಯಾರು ನೀವು? ನಾನು ಗಂಡುಗಲಿ ವಂಶದ ಕಟ್ಟ ಕಡೆ ತುಂಡು ಪಾಂಡ್ರಂಗ ಗಂಡುಗಲಿ. ಎಡಗೈ ಎತ್ತಿದ್ರೆ ವೀರಕ್ಕೆ ಸೊರಗಿ, ಬಲಗೈ ಎತ್ತಿದ್ರೆ ವೀರ ಮದಕರಿ. ಕೈ ಎತ್ತಿದ್ರೆ ಫಿಶ್ ಕರಿನಾ? ಅದ್ ಸರಿ, ನಿಮ್ಮನ್ನ ಯಾವ್ದೋ ಕಾರ್ಯಕ್ರಮದಲ್ಲಿ ನೋಡಿದೀನಿ ನಾನು, ಫ್ರೆಂಡ್ ಸೀಟ್ ಅಲ್ಲಿ. ಬಿಟ್ಟಿ ಪಾಸ್ ಅಲ್ವಾ? ಅದು ನಾನು ನಿಮ್ಮ ಡಾನ್ಸ್ ನೋಡ್ಬೇಕು ಅಂತ ಬಂದಿದ್ದೆ. ನಿಮ್ಮ ಡಾನ್ಸ್ ನೋಡಿ ನಾನು ಹುಚ್ಚಾಗ್ಬಿಟ್ಟೆ. ಅಯ್ಯೋ, ಎಷ್ಟೋ ಜನ ಹೆಣ್ಮಕ್ಳು ಹುಚ್ಚಾಸ್ಪತ್ರೆಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅಂತದ್ರಲ್ಲಿ ನೀವು ಹುಚ್ಚರಾಗಿರೋದು ಯಾವ ವಿಶೇಷನೂ ಇಲ್ಲ ಕಣ್ಣ. ಸೈರನ್ನವ್ರೆ, ನೀವು ದೊಡ್ಡ ಮನಸ್ಸು ಮಾಡಿ ನನಗೆ ಡಾನ್ಸ್ ಕಲ್ಸ್ಕೊಡ್ಬೇಕು. ಏನು, ನೀನ್ ಡಾನ್ಸ್ ಕಲಿತೀಯಾ? ಹೌದು, ನೀವೇ ನನ್ನ ಗುರುಗಳಾಗಬೇಕು. ಶೇಕ್ ಡ್ಯಾನ್ಸು, ಬ್ರೇಕ್ ಡ್ಯಾನ್ಸು, ಟ್ವಿಸ್ಟು, ಬೆಲ್ಲಿ ಡ್ಯಾನ್ಸು ಎಲ್ಲ ಕಲ್ಸ್ಕೊಡ್ಬೇಕು. ನೋಡ್ಕೊಂಡ್ರಲ್ಲ, ನಾನು ವೆರಿ 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 ಸ್ಟ್ರಿಕ್ಟು. ಡ್ಯಾನ್ಸ್ ಕಲ್ಸಕ್ ಶುರು ಮಾಡಿದ್ರೆ ಮೈ ಮುಳೆ ಪಟಾಕು, ಕೈ ಕಾಲು ಮುಳೆ ಲಟಾಕು. ಏನ್ ಬೇಕಾದ್ರೂ ಮುರಿಲಿ, ಒಟ್ನಲ್ಲಿ ನಾನು ಕಲಿಬೇಕು. ನಮ್ಮ ಗುರುಗಳು ನನ್ಗೆ ಹಾಗೆ ಮಾಡಿದ್ದು. ನನ್ನ ಕೈ ಕಾಲು ಮೂಳೆ ಎಲ್ಲ ಮುರಿದಾಕ್ಬಿಟ್ಟಿದ್ರು. ಆಮೇಲೆ ನಾನೇ ಫಿಕ್ಸ್ ಮಾಡ್ಕೊಂಡು ಫೀನಿಕ್ಸ್ ತರ ಎದ್ ಬಂದೆ. ನೋಡ್ ಪಾಂಡ್ರಂಗ, ಕಷ್ಟ ಅನ್ಬಿಟ್ಟು ಏನಾದ್ರೂ ಮಧ್ಯದಲ್ಲಿ ಹಂಗೆ ಬಿಟ್ಟು ನಂತರ ಖರಾಬ್ ಮನ್ಸ ಇಲ್ಲ ನೋಡು. ಕೊಟ್ಕೊಂಡು ಹೆಂಡತಿಗಿಂತ ಅದು ಕಷ್ಟನೇ, ನಾನ್ ನಿಭಾಯಿಸ್ತೀನಿ ಬಿಡಿ. ಒಟ್ನಲ್ಲಿ ನೀವು ನನಗೆ ಡಾನ್ಸ್ ಕಲ್ಸ್ಬೇಕು. ಹೌದು, ನಾನು ಡ್ಯಾನ್ಸ್ನ ಭಾಳ ಹತ್ರದಿಂದ ನೋಡಿದ್ಯಾ? ಇಲ್ಲ, ಸ್ಟೇಜಲ್ಲಿ ನೋಡಿದ್ದೀನಿ. ಸರಿ, ನಾನಿಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತೀನಿ, ನೀನ್ ಅಲ್ಲಿ ಹೋಗಿ ಸಾಂಗ್ ಪ್ಲೇ ಮಾಡು. ಲೆಟ್ಸ್ ಗೋ ಬೇಬೆ. ಓಕೆ. ಮುಕ್ಕೋಟಿ ದೇವರು ಕನ್ಫ್ಯೂಸ್ ಆಗೋರು, ನೋಡುತ್ತಾ ಇವರ ಮೀಟರು, ಎಕ್ಸ್ಟ್ರೀಮ್ ಪವರು, ನಿಲೋಕನೀಯರು, ಆಗುತ್ತೆ ಮೈಯೆಲ್ಲ ಶಿವರು. ಸರ್, ಸಾಕು ಸಾಕು ಅಂತ ಬಡ್ಕೊಳ್ತಾ ಇದ್ರು ಕುಣಿತಾ ಇದ್ರಲ್ಲ. ಏನು ಮೈಕಲ್ ಜಾಕ್ಸನ್ ಮೈ ಮೇಲೆ ಬಂದ್ಬಿಟ್ಟಿದ್ರಾ? ನನ್ನ ಕಿವಿಗೆ ಮ್ಯೂಸಿಕ್ ಎಲ್ಲಿವರೆಗೂ ಕೇಳಿಸ್ತಿರುತ್ತೋ ಅಲ್ಲಿವರೆಗೂ ಕೈಕಾಲು ಕುಣಿತಾನೇ ಇರುತ್ತೆ. ಮ್ಯೂಸಿಕ್ ನಿಂತಿದ ತಕ್ಷಣ ನಿಂತೋಗ್ಬಿಡ್ತೀನಿ. ಓ, ನಿಮ್ಗಿರೋ ಈ ವೀಕ್ನೆಸ್ ನನಗೆ ಗೊತ್ತೇ ಇರಲಿಲ್ಲ. ಹೌದು, ರಸ್ತೆಯಲ್ಲಿ ಹೋಗ್ತಾ ಇರ್ತೀರಾ, ಮ್ಯೂಸಿಕ್ ಕೇಳಿದ್ರೆ ಏನ್ ಮಾಡ್ತೀರಾ?
ಹಂಗಾಗ್ಬಾರ್ದು ಅಂತಾನೆ ಕಿವಿಗೆ ಹತ್ತಿ ಇಟ್ಕೊಂಡು ಓಡಾಡ್ತಿರ್ತೀನಿ. ನಾಳೆ ಒಳ್ಳೆ ದಿನ ನಮ್ಮ ಮನೆಗೆ ಬಂದು ಡಾನ್ಸ್ ಕಲ್ಸ್ಕೊಡಿ. ಸರಿ ಆಯ್ತು, ನನಗೆ ಗೊತ್ತಿರೋ ವಿದ್ಯೆನ 4 ಜನಕ್ಕೆ ಹಂಚಿದ್ರೆ ನಮ್ಮ ಗುರುಗಳು ಸಂತೋಷ ಪಡ್ತಾರೆ. ಸರಿ, ನಾಳೆ ಪೂಜೆಗೆ ಸಿದ್ಧತೆ ಮಾಡ್ಕೊಳ್ಳಿ, ಬಂದು ಕುಣಿಸ್ಬಿಡ್ತೀನಿ. ಮೈ ಗಾಡ್ ಹಬಿ, ಇವತ್ ನೀವು ಪೂಜೆ ಮಾಡ್ತಿದ್ದೀರಾ ಅಂದ್ರೆ ದೋ ಅಂತ ಮಳೆ ಬಂದು ಎಲ್ಲ ಮನೆಗಳನ್ನು ಕೊಚ್ಕೊಂಡು ಹೋಗ್ಬಿಡುತ್ತೆ. ಆಡೋ ಮಾತು ಮುಂದೆ ಅರ್ಥ ಬೇಡವೇನ್ರಿ? ನಾನು ಶೇಕ್ ಡ್ಯಾನ್ಸ್, ಬ್ರೇಕ್ ಡ್ಯಾನ್ಸ್, ಬೆಲ್ಲಿ ಡ್ಯಾನ್ಸ್ ಕಲಿತಾ ಇದ್ದೀನಿ. ಏನು ನನ್ನ ಮೇಲೆ ಚಾಲೆಂಜಾ? ಹಾಗೆ ಅನ್ಕೊಳ್ಳಿ, ಇವರೇ ನನ್ನ ಗುರುಗಳು. ನೀವು ಬಂದಿದ್ದು ತುಂಬಾ ಒಳ್ಳೇದಾಯ್ತು. ನನ್ನ ಮಗ ಡ್ಯಾನ್ಸ್ ಕಲಿಬೇಕು ಅಂತ ತುಂಬಾ ಇಷ್ಟಪಡ್ತಾನೆ. ಅಂದಹಾಗೆ ನಿಮ್ಮ ಹೆಸರು ಸೈಲನ್ ಅಂತನಾ? ಅಲ್ಲ, ಸೈರನ್ ಅಂತ. ನಾನು ಅದನ್ನೇ ಹೇಳಿದ್ದು, ಸೈಲನ್ ಅಂತ. ನೋಡಿ, ನಮ್ಮ ಅತ್ತೆಗೆ ರಕಾರದ ಪ್ರಾಬ್ಲಮ್ ಇದೆ. ಬಂದವಳ ಎದುರಿಗೆಲ್ಲ ಈ ಪುಂಗೆ ಊದಲೇಬೇಕಾ? ಸ್ವಲ್ಪ ಧೈರ್ಯ ಬೇಡ. ನಿಲ್ಸ್ರಿ, ಮ್ಯೂಸಿಕ್ ನಿಲ್ಸ್ರಿ. ಅಯ್ಯೋ ನಿನ್ನ ಮನೆ ಕಾಯಿ ಹೋಗ, ಮ್ಯೂಸಿಕ್ ನಿಲ್ಸ್ರಿ. ಟೇಪ್ ರೆಕಾರ್ಡರ್ ಆಫ್ ಮಾಡ್ರು, ಇಲ್ಲ ಅಂದ್ರೆ ಗುರುಗಳು ಡಾನ್ಸ್ ನಿಲ್ಸಲ್ಲ. ಯಾವನಿಗೆ ಗೊತ್ತು, ಹೋಗಲೇ. ಬಾಲ, ನಾನು ನಿಲ್ಲಿಸ್ತೀನಿ ಬಾಲ. ಅಯ್ಯಯ್ಯ, ಟೇಪ್ ರೆಕಾರ್ಡ್ ಇಲ್ಲೇ ಇತ್ತು, ಪತ್ತೆನೇ ಇಲ್ವಲ್ಲ. ಗುರುಗಳೇ ಸಾರಿ, ಗುರುಗಳೇ ಸಾರಿ. ಅಯ್ಯೋ, ಯಾಕಪ್ಪ ಕಂದ, ಏನು ಆಯ್ತು? ಸೈರನ್ ಅವಳೆ, ನೀವು ಕುಣಿದಿದ್ ಸಾಕು, ನನ್ನ ಮಗನ್ ಸ್ವಲ್ಪ ಕುಣಿಸಿ. ಸರಿ ಸರಿ, ರೆಡಿ ಮಾಡಪ್ಪ. 1 2 3 4. 1 2 3 4 ಮಾಡ. 1 2 3. ಇದೇನಿದು ಡ್ರಿಲ್ ಹೇಳ್ಕೊಡ್ತಾ ಇದ್ದೀರಾ? ಇದನ್ನ ನಾನು ಚಡ್ಡಿ ಹಾಕುವಾಗ್ಲೇ ಕಲ್ತ್ಬಿಟ್ಟಿದ್ದೀನಿ. ಎಲ್ಲ ಮಾಸ್ಟರ್ಗಳು ಹೇಳ್ಕೊಡ್ದು ಇದನ್ನೇ. ಇವಾಗ ನೀನು ಇದನ್ನ ಮಾಡ್ತೀಯಲ್ಲ, ನನ್ನ ಮನೆಗೆ ಹೋಗಲ್ಲ. ಹೇಳ್ಕೊಡಿ. ಅಭಿ, ನಿಮ್ ಕೈಯಲ್ಲಿ 4 ಸ್ಟೆಪ್ಪು ಕಲಿಯಕ್ಕಾಗಲ್ಲ, ಬಿಟ್ಬಿಡಿ. ಮಗನೇ, ಪೂಜೆ ಮಾಡಿದ ದಿವಸನೇ ಎಲ್ಲರೂ ಕಲಿಯಕ್ಕಾಗಲ್ಲ ಕಣೋ. LKG ಮಕ್ಕಳು ಗೀಚೋದಕ್ಕೆ 1 ತಿಂಗಳು ತಗೋತವೆ. ಪ್ರಾರಂಭದಲ್ಲಿ ಎಲ್ಲನೂ ಕಷ್ಟನೇ. ದೇವರಿದ್ದಾನೆ, ನಿನ್ನ ಅಪ್ಪನ್ನ ನೆನೆಸ್ಕೋ, ಗುರುನ ಬಿಡಬೇಡ. ಗಾದೆನೇ ಇದೆಯಲ್ಲೋ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ. ಮಾತು ಶ್ರೀರಂಗಮ್ನವ್ರಿ, ನನ್ನ ಕಣ್ಣನ್ನ ತೆರೆಸ್ಬಿಟ್ರಿ. ನಾನು ದೊಡ್ಡ ಡಾನ್ಸರ್ ಆದ್ರೆ ಏನಾಗ್ಬೋದು? ಬೇರೆ ಬೇರೆ ದೇಶಗಳಿಂದ ಜನ ಬಂದು ನಿನ್ನ ಎತ್ತಾಕೊಂಡು ಹೋಗ್ಬಿಡ್ತಾರೆ. ಜಾರ್ಜಿ, ನಿಮ್ ಮನೇಲಿ ಎಲ್ಲಾ ಕಡೆ ಡ್ಯಾನ್ಸಿನ ವಾತಾವರಣ ಕಾಣ್ತಿದೆ. ಏನು ನೀನ್ ಕಲಿತಾ ಇದೀಯಾ? ನನ್ನ ಹಾಬಿ ಕಲಿತಾ ಇದಾರೆ. ಪಾಂಡ್ರಂಗ್ ಅವರ ಅಷ್ಟೊಂದು ಇಂಟ್ರೆಸ್ಟ್? ಹೌದು ರೀ, ಶೇಕ್ ಡ್ಯಾನ್ಸು, ಬ್ರೇಕ್ ಡ್ಯಾನ್ಸು ಎಲ್ಲ ಕಲ್ತು ಬಿಟ್ಟಿದ್ದೀನಿ. ಬೆಲ್ಲಿ ಡ್ಯಾನ್ಸ್ ಸ್ಯಾಂಪಲ್ ತೋರ್ಸ್ಲಾ? ಇಲ್ಲಿ ಇಂಪಾರ್ಟೆಂಟ್ ಡಿಸ್ಕಷನ್ ನಡೀತಾ ಇದೆ, ನೀವು ಆಮೇಲೆ ಬನ್ರಿ. ಜಾರ್ಜಿ, ನಮ್ಮ ಮಹಿಳಾ ಸಂಘದ ಮೀಟಿಂಗಿಗೆ ಫಾರಿನ್ ಇಂದ ಸ್ಟೆಲ್ಲ ಬರ್ತಿದ್ದಾರೆ. ಅವ್ರು ಬಂದಾಗ ಏನೇನ್ ಸಜೆಸ್ಟ್ ಮಾಡ್ಬೇಕು, ಫಾರಿನ್ ಇಂದ ಗ್ರಾಂಟ್ ಹೇಗೆ ತರಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ. ಮಹಿಳಾ ಮಣಿಗಳೇ, ನಿಮ್ಮ ಫಾರಿನ್ ಗೆಸ್ಟ್ ಮುಂದೆ ನಾನು ಡಾನ್ಸ್ ಪ್ರದರ್ಶನ ಕೊಟ್ರೆ ಹೇಗೆ? ಸ್ಟೆಲ್ಲಾ ಅವ್ರು ಬರ್ತಾ ಇರೋದು ನಮ್ಮ ಮಹಿಳಾ ಸಂಘದ ಬಗ್ಗೆ ಸ್ಟಡಿ ಮಾಡೋದಕ್ಕೆ. ನಿಮ್ ಡ್ಯಾನ್ಸ್ ನೋಡಿ ಏನಾದ್ರು ಓಡ್ ಹೋಗ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ. ನೀವೇನು ಮಾಡಕ್ ಹೋಗ್ಬೇಡಿ, ಸೈಲೆಂಟ್ ಆಗಿ ಸೈಡ್ ಅಲ್ಲಿ ಇದ್ಬಿಡಿ. ನಾಲ್ಕು ಸ್ಟೆಪ್ ಹಾಕ್ಬಿಡ್ತೀನಿ. ಯಾಕೆ ಜಾರ್ಜಿ, ನಿನ್ ಗಂಡನ್ ಡ್ಯಾನ್ಸ್ ಬಗ್ಗೆ ನಿನಗೆ ನಂಬಿಕೆ ಇಲ್ವಾ? ನೋಡಿ, ಸಣ್ಣ ಡಾನ್ಸ್ ಮಾಡಿ ತೋರಿಸ್ತೀನಿ. ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳಿ, ಇಲ್ಲ ಅಂದ್ರೆ ಮಕ್ ಹೊಡೆದು ಕಳಿಸಿ. 낮에는 따사로운 인간적인 여자 커피 한 잔에 여유 아는
밤이 오면 심장이 뜨거워지는 여자니 ರಾಜವ್ರೆ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಲ್ಲ ಇದು ಲೋಕಲ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ನಮ್ಮನೆಯವ್ರು ಕುಣಿತಾ ಇದಾರೆ ಅಂತ ಆದ್ರೆ ಸ್ಟೆಲ್ಲಾ ಬರ್ತಾ ಇರೋದು ಅಮೆರಿಕಾದಿಂದ ಅವ್ರಿಗೆ ಇಷ್ಟ ಆಗ್ಬೇಕಲ್ಲ ಮಗನೇ ಚೆನ್ನಾಗಿ ಕುಣಿದ್ರು ನೀನೇನೇ ಹೇಳು ಜಾಜಿ ನಿನ್ ಗಂಡ ತುಂಬಾ ಚೆನ್ನಾಗಿ ಕುಣಿದ್ರು. ನನಗಂತೂ ತುಂಬಾ ಖುಷಿ ಆಗಾಯ್ತು. ಓಡೋಗ್ ತಪ್ಪಿಕೊಂಡ್ಬಿಡೋಣ ಅನ್ಕೊಂಡೆ ನೀವಿದ್ದೀರಲ್ಲ ಅಂತ ಸುಮ್ನೆ ಕೂತಿದ್ದೀನಿ. ತೋಟಕ್ ರಬೇಶ್ ಹೀಗ್ ಬಂದವ್ರ ಮುಂದೆ ಕರಡಿ ಕುಣಿತ ಮಾಡ್ತಾ ಇದ್ರೆ ನಮ್ಮ ಮಾನ ಮರ್ಯಾದೆ ಹೋಗುತ್ತೆ. ಬಂದ ಗೆಸ್ಟ್ ನ ಹೇಗ್ ಟ್ರೀಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾನೊಂದು ಲಿಸ್ಟ್ ಮಾಡಿದೀನಿ. ಅದೇ ಲಿಸ್ಟ್ ನೇ ಫಾಲೋ ಮಾಡೋಣ. ಅಂಡರ್ಸ್ಟ್ಯಾಂಡ್? ಯು ಬೆಟರ್ ಅಂಡರ್ಸ್ಟ್ಯಾಂಡ್. ಜಾಜಿ 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 ನಾನ್ ಚೆನ್ನಾಗಿದ್ದೀನಿ. ಮೈ ಗಾಡ್, ನೀವು ಅಮೆರಿಕದಲ್ಲಿ ಸೆಟ್ಲ್ ಆಗಿದ್ರು ಇನ್ನೂ ಕನ್ನಡನ ಮರ್ತೇ ಇಲ್ವಾ? ಮಾತೃಭಾಷೆ ಹೇಗ್ ಮರೆಯಕ್ಕಾಗುತ್ತೆ? ಸ್ಟೆಲ್ಲಾ ಅವ್ರೆ, ನಮ್ಮ ಮಹಿಳಾ ಸಂಘದಿಂದ ಐ ಕ್ಯಾಂಪು, ಬ್ಲಡ್ ಡೊನೇಷನ್ ಕ್ಯಾಂಪು, ಹೆಲ್ತ್ ಚೆಕಪ್ ಕ್ಯಾಂಪ್ ಎಲ್ಲ ಮಾಡಿದೀವಿ. ಇದನ್ನ ನೋಡಿ ನಿಮ್ಗೆ ಎಲ್ಲ ಗೊತ್ತಾಗತ್ತೆ. ಅವಳು ಎದುರಿಗೆ ಡ್ಯಾನ್ಸ್ ಮಾಡ್ಬೇಕು ಅಂತ ಆಸೆ ಆಗ್ತಿದೆ ಅಲ್ವೇನೋ? ಹೌದು ಮಾತಾಡ್ಸಿ ರಂಗಮ್ಮನವ್ರೆ, ಆದ್ರೆ ಜಾಜ್ ಅವ್ರು ಬೈದ್ ಬಿಟ್ರೆ ಕಷ್ಟ ಅಂತ ಸುಮ್ನಿದ್ದೀನಿ. ಅವಳೇ ಅವಳ ಬೈಯೋದಕ್ಕೆ ನೀನ್ ಡ್ಯಾನ್ಸ್ ಮಾಡೋ ನಾನಿದ್ದೀನಿ, ರೆಡಿ ಆಗುವಂತೆ. ಪಾಂಡುರಂಗ ರೆಡಿಯಾಗಿ ಬಂದು ಡ್ಯಾನ್ಸ್ ಮಾಡ್ಬಿಟ್ರೆ ಯಾವುದೇ ಕಾರಣಕ್ಕೂ ಬಾವ ಡ್ಯಾನ್ಸ್ ಮಾಡಬಾರ್ದು. ಓಕೆ, ಆಲ್ ದಿಸ್ ಇಸ್ ನೈಸ್. ಆದ್ರೆ ನಾನ್ ಬಂದಿದ್ದೀನಿ ಅಂತ ಏನು ಎಂಟರ್ಟೈನ್ಮೆಂಟ್ ಇಲ್ವಾ ಜಾಜಿ? ಇಫ್ ಯು ವಾಂಟ್ ಐ ಕ್ಯಾನ್ ಡ್ಯಾನ್ಸ್ ಫಾರ್ ಯು. ರಿಯಲಿ? ಅಯ್ಯೋ ಸುಮ್ಮನೆ ಇರ್ರಿ ಮೇಡಮ್. ಇವ್ರ ಗಂಡ ಪಾಂಡುರಂಗ ಅವರು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಮೇಡಮ್. ಅವ್ರು ಈಗ ಡ್ಯಾನ್ಸ್ ಕಲಿತಾ ಇದಾರೆ. ಹೀಸ್ ಎಲ್ ಬೋರ್ಡ್. ಪರವಾಗಿಲ್ಲ, ಪಾಂಡುರಂಗ ಅವ್ರು ಹೇಗೆ ಕುಡಿದ್ರು ನೋಡಕ್ ಚೆನ್ನಾಗಿರುತ್ತೆ. ಬಾವ ಏನಾದ್ರು ಡ್ಯಾನ್ಸ್ ಮಾಡಿದ್ರೆ ಅಮೇರಿಕಾಗೆ ವರ್ಲ್ಡ್ ಫೇಮಸ್ ಆಗ್ಬಿಡ್ತಾರೆ. ಯಾವುದೇ ಕಾರಣಕ್ಕೂ ಪಾಂಡುರಂಗ ಡ್ಯಾನ್ಸ್ ಮಾಡಬಾರ್ದು. ಹೀಗಾಗತ್ತೆ ಅಂತ ನನಗೆ ಗೊತ್ತಿತ್ತು, ಅದಕ್ಕೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಏನಿದೆಯೋ ಅದ್ರೊಳಗೆ ಬುಸ್ ಬುಸ್ ನಾಗನ ಅಲ್ಲ, ಕುಟ್ಕೊಚ್ಚ ಹೇಳು. ಒಂದ್ ನಿಮಿಷ ಬಂದೆ ತಡಿ. ನಾನು ಗಂಡುಗಲಿ ವಂಶದ ಕಟ್ಟಗಡೆ ತುಂಡು ಪಾಂಡುರಂಗ ಗಂಡುಗಲಿ. ಎಡಗೈ ಎತ್ತಿದ್ರೆ ವೀರ ಕೇಸರಿ, ಬಲಗೈ ಎತ್ತಿದ್ರೆ ವೀರ ಮದಕರಿ. ಏನು ಚುಚ್ಚದಂಗಾಯ್ತಲ್ಲ ಜಾಜಿ, ಈಸ್ ಟು ಇಂಟ್ರೆಸ್ಟಿಂಗ್. ಗಂಡ ತುಂಬಾ ಆಕ್ಟಿವ್ ಅನ್ಸುತ್ತೆ. ಮನೆಗೆ ಯಾರಾದ್ರೂ ಹೊಸಬ್ರು ಬಂದ್ರೆ ಬಾಲನ್ ಬಿಚ್ಬಿಡ್ತಾರೆ. ನಾನು ಡ್ಯಾನ್ಸ್ ಸಾಯ್ತು ಮುಂಡೆದು. ಏನ್ ಸತ್ತಿದ್ದು? ಶೂಲ್ಲಿ ಒಂದು ಚೇರ್ ಸೇರ್ಕೊಂಡಿತ್ತಮ್ಮ, ಅದನ್ನ ಹಾಗೆ ಕೊಂದು ಬಿಟ್ಟೆ. ಎಲ್ಲಿ ತೋರ್ಸು? ಜಸ್ಟ್ ಮಿನಿಟ್ ನೋಡ. ಓ ಮೈ ಗಾಡ್, ಮಿಸ್ಟರ್ ಪಾಂಡುರಂಗ, ನಿಮ್ಮ ಇಷ್ಟೊಂದು ಎನರ್ಜಿಗೆ ಸೀಕ್ರೆಟ್ ಏನು? ನಾವು ಡ್ಯಾನ್ಸ್ ಮಾಡ್ಬೇಕಾದ್ರೆ ಕೆಲವು ಕಷ್ಟಗಳನ್ನು ಅನುಭವಿಸ್ಬೇಕಾಗತ್ತೆ. ಇದಕ್ಕೆ ನಮ್ಮ ಪೊದ್ದು ಬಿಟ್ಲ ತುಂಬಾ ಸಹಾಯ ಮಾಡ್ತಾರೆ. ನಾನು ಡ್ಯಾನ್ಸ್ ಮಾಡೋಕ್ಕಿಂತ ಮುಂಚೆ ಅವ್ರು ಏನ್ ಮಾಡಿದ್ರು ಗೊತ್ತಾ? ಚೇಳಂತಂದು ಶೂ ಅಲ್ಲಿ ಹಾಕಿದ್ರು. ಓ ಗಾಡ್, ರಿಯಲಿ? ಪಾಪ ಅವ್ರು ಯಾಕೆ ಹಾಕಿದ್ರು ಗೊತ್ತಾ? ನಾನು ಕುಣಿತಾ 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 ಕಾಲಲ್ಲೇ ಚೇಳ್ನ ಕೊಲ್ಲಿ ಅಂತ. ಚೇಳ್ನ ಶೂ ಒಳಗೆ ಹಾಕಿದ್ರಿಂದ ಡ್ಯಾನ್ಸು ತುಂಬಾ ಚೆನ್ನಾಗಿ ಬಂತು. ವಾವ್, ಬ್ರಿಲಿಯಂಟ್, ಅಬ್ಸಲ್ಯೂಟ್ಲಿ ಬ್ರಿಲಿಯಂಟ್ ಪಾಂಡುರಂಗ. ಒಟ್ಟಲ್ಲಿ ನಿಮ್ಗೆ ಇಷ್ಟ ಆಯ್ತಲ್ಲ, ನನ್ಗಷ್ಟು ಸಾಕು. ಬೈ ದ ವೇ, ಮಿಸ್ಟರ್ ಪಾಂಡುರಂಗ ಗುದ್ಲಿ ಅಲ್ಲ, ಗೊಂಡುಗಲಿ. ಸಾರಿ, ನಿಮ್ಮ ಹತ್ರ ವ್ಯಾಲಿಡ್ ಪಾಸ್ಪೋರ್ಟ್ ಇದೆಯಾ? ಪಾಸ್ಪೋರ್ಟ ಇದೆ. ಏನೂ ಇಲ್ಲ, ನೀವೊಂದು ಪಬ್ಲಿಕ್ ಪರ್ಫಾರ್ಮೆನ್ಸ್ ಮಾಡಿ ನಾನು ಅದನ್ನ ವಿಡಿಯೋ ಮಾಡಿ ನಮ್ಮ ಅಮೆರಿಕನ್ ಫ್ರೆಂಡ್ಸಿಗೆ ಕಳಿಸ್ತೀನಿ. ಅವ್ರಿಗೆ ಅದು ಇಷ್ಟ ಆಯ್ತು ಅಂದ್ರೆ ನೀವು ನನ್ನ ಜೊತೆನೆ ಅಮೆರಿಕಾಗೆ ಬರ್ಬೋದು. ಹಲೋ, ಐ ಆಮ್ ಚಾಜಿ ಚಂಬಲ್ದಿನ್ನಿ, ಸಮಾಜ ಸೇವಕಿ, ಮಹಿಳಾ ಸಂಘದ ನಾಯಕಿ. ಜಾತಿ ಇವತ್ತು ಪಾಂಡುರಂಗ ಅವರು ಡ್ಯಾನ್ಸ್ ನ 6ನೇ ಕ್ಲಾಸಲ್ಲಿ ಇಟ್ಕೊಂಡಿದ್ದಾರೆ. ಸ್ಟ್ರೀಟ್ ಡ್ಯಾನ್ಸ್ ಅಂತೆ.
ಆಡಿಯನ್ಸ್ ರಿಯಾಕ್ಷನ್ ಎಲ್ಲ ನೋಡ್ಬಿಟ್ಟು ಸ್ಟೆಲ್ಲಾ ಅವ್ರನ್ನ ಅಮೆರಿಕ ಕರ್ಕೊಂಡು ಹೋಗ್ತಾಳಂತೆ. ನೀನು ಬೇಗ ಬಂದ್ಬಿಡ್ತೀಯಾ 6ನೇ ಕ್ಲಾಸ್ಗೆ? ಐಮ್ ಕಮಿಂಗ್. ಪದ್ದು ಬಿಟ್ಲಾ ಅಭಿ 6ನೇ ಕ್ಲಾಸ್ ಹೋಗಿ ಡ್ಯಾನ್ಸ್ ಮಾಡ್ದಿರೋ ಹಾಗೆ ನೀವು ನೋಡ್ಕೋಬೇಕು. ನಾವು ಹಾಗೆ ನೋಡ್ಕೋಬೇಕು ಅಂದ್ರೆ ನೀವು ನಮ್ಮನ್ನ ನೋಡ್ಕೋಬೇಕು. ನಿಮ್ ಯೋಗ್ಯತೆ ಏನು ಅಂತ ನನಗೆ ಗೊತ್ತಿಲ್ವಾ? ಟೇಕ್ ದಿಸ್ 200 and do that. ಹಾಡು ಸಂತೋಷಕ್ಕೆ. ಪಾಂಡುರಂಗ ಡ್ರೆಸ್ ಸಖತ್ತಾಗಿ ಮ್ಯಾಚ್ ಆಗ್ತಾ ಇದೆ, ಆದ್ರೆ ಮುಖಕ್ಕೆ ಹಾಕಿರೋ ಪೌಡ್ರೇ ಮ್ಯಾಚ್ ಆಗ್ತಾ ಇಲ್ವಲ್ಲ? ಚೆನ್ನಾಗಿಲ್ವಾ? ಮುಖ ಎಲ್ಲ ಬೂದಿ ಕಾಣ್ತಿದೆ ಬಾವ. ಕೇರಂ ಪೌಡರ್ ಹಾಕ್ಬಿಟ್ರು ಏನೋ ಅರ್ಜೆಂಟಲ್ಲಿ ಯಾವುದೋ ಪೌಡರ್ ಹಾಕ್ಬಿಟ್ಟೇವಳಿ ಅಂದ್ರೆ ಗೊತ್ತೇ ಆಗ್ಲಿಲ್ಲ. ರೋಸ್ ಪೌಡರ್ ಹಾಕೊಳ್ಳಿ ನಡೀರಿ. ಎಷ್ಟು ಮಿನಿಟ್ ಬಾಬುನ ರೂಮಲ್ಲಿ ಕೂಡ ಹಾಕಿದ್ದೆ. ಸ್ಟೆಲ್ಲಾ ಪಾಂಡುರಂಗ ಎಲ್ಲಿ ಅಂತ ಕೇಳಿದ್ರೆ ಏನ್ ಹೇಳ್ತೀರಾ? ಅಭಿಗೆ ಅಮೆರಿಕಾಗ್ ಬರೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರೆ ಆಯ್ತು. ನಿಮ್ಮ ತಲೆ ಅಂದ್ರೆ ತಲೆ ಅದು ಇಲ್ಲಿರ್ಬಾರ್ದಾಗಿತ್ತು, ಬ್ರಿಟಿಷ್ ಮ್ಯೂಸಿಯಂ ಅಲ್ಲಿ ಇರ್ಬೇಕಾಗಿತ್ತು. Let's go to 6 stars. ಸಂತೋಷಕ್ಕೆ. ಮಗನೇ ಬಾಲು, ನಿನಗೆ ನನ್ನ ಆಶೀರ್ವಾದ ಇದ್ದೇ ಇದೆ. ಥ್ಯಾಂಕ್ ಯು ಮಾತೋಶ್ರಂಗಮ್ಮನವ್ರೆ. ಪಾಂಡುರಂಗ, ನೀವು ಪಬ್ಲಿಕ್ ಅಲ್ಲಿ ಡಾನ್ಸ್ ಮಾಡುವಾಗ ಜನ ಹೇಗೆ ರೆಸ್ಪಾಂಡ್ ಮಾಡ್ತಾರೆ, ಹೇಗೆ ಎಂಜಾಯ್ ಮಾಡ್ತಾರೆ ಅನ್ನೋದನ್ನ ನಾನು ವಿಡಿಯೋ ಮಾಡಿ ಅದನ್ನ ಅಮೆರಿಕ ಕಳಿಸ್ತಾ ಇದ್ದೀನಿ. 2 days ಅಲ್ಲಿ ಅದು ಓಕೆ ಆಗುತ್ತೆ. And I'll take you there. Seriously. ಓಕೆ, ನೋ ಮೋರ್ ಟಾಕ್, ಕಮ್ ಆನ್ ಮ್ಯೂಸಿಕ್. Okay, sure. One. Really brilliant. Oh, Panduranga, you're superb, yeah. What was that last thing that you did in a dance? Idu nim dance alone part, ಹೌದು, ನನ್ನ ಡಾನ್ಸ್ ನೋಡಿ ಜನ ಖುಷಿ ಪಡ್ತಾರಲ್ಲ, ಆಗ ವಿಲನ್ಗಳು ನನ್ನ ತಲೆ ಹೊಡೆಯೋಕಂತ ಬರ್ತಾರೆ, ಕೊನೆಗೆ ಜ್ಞಾನ ತಪ್ಪಿ ಬಿದ್ದೋಗ್ತಾರೆ. ಆದ್ರೆ ಇವರು ನಿಮ್ ಹುಡುಗರಲ್ವಾ? ಅಯ್ಯೋ, ಅದನ್ನ ನಾನ್ ಹೇಳ್ತೀನಮ್ಮ. ನನ್ನ ಸೊಸೆ ಇದ್ದಾಳಲ್ಲ, ಅವಳು ನನ್ನ ಮಗನ್ನ ಡ್ಯಾನ್ಸ್ ಮಾಡಬಾರ್ದು ಅಂತ ಲೂಮಲ್ಲಿ ಕೂಡ ಹಾಕಿದ್ಲು. ಮೊನ್ನೆ ಶೂನಲ್ಲಿ ಚೇಳಿತ್ತಲ್ಲ, ಅದನ್ನು ಬಿಡಿಸಿದ್ದು ಇವಳೇ. ಓ ಮೈ ಗಾಡ್, ನಿಮ್ ಸೊಸೆ ಯಾಕೆ ನಿಮ್ ಮಗನ್ಗೆ ಇಷ್ಟೊಂದು ಟಾರ್ಚರ್ ಕೊಡ್ತಾಳೆ? ಸೀಮೆಗೆಲ್ಲ ಸೊಸೆನಮ್ಮ, ಕಾನೂನೆಲ್ಲ ಅವಳ ಪರವಾಗೇ ಇದೆಯಲ್ಲ. ನಾನು ಬೈದು ವರದಕ್ಷಿಣೆ ಕೇಸ್ ಹಾಕ್ಬಿಡ್ತಾಳೆ. ರೋಲಿ ಸ್ಯಾಡ್ ಪಾಂಡುರಂಗ. ನಿಜ ಏನು ಅಂತ ನನಗೆ ಈಗ ಗೊತ್ತಾಯ್ತು. ನಿಮ್ ಸ್ಥಿತಿ ನೋಡಿದ್ರೆ ನನಗೆ ತುಂಬಾ ಬೇಜಾರಾಗ್ತಾ ಇದೆ. ಪಾಂಡುರಂಗ, ನಾನು ನಾಳೆನೆ ಬಂದು ನಿಮ್ಮನ್ನ ಡೈರೆಕ್ಟ್ ಆಗಿ ಅಮೆರಿಕ ಕರ್ಕೊಂಡು ಹೋಗ್ತೀನಿ. ನಿಮ್ ಡಾನ್ಸ್ ಕ್ಲಿಪ್ಪಿಂಗ್ ನ ನನ್ನ ಅಮೆರಿಕನ್ ಫ್ರೆಂಡ್ಸ್ ನೋಡಿದ್ರು, ತುಂಬಾನೇ ಖುಷಿ ಪಟ್ರು. I'll take it to America. ಆದ್ರೆ ನನ್ನ ಹೆಂಡ್ರು ಒಪ್ಬೇಕಲ್ಲ. ಅದಕ್ಕೇನಂತೆ, ಅವಳಿಗೆ ಡಿವೋರ್ಸ್ ಕೊಡಿ and I'll marry you. ನಿನ್ನಂಥ ಒಳ್ಳೆಯವಳೆ ಈ ಮನೆಗೆ ಸೊಸೆಯಾಗಿರ್ಬೇಕಮ್ಮ. ನೀನು ಯಾವ ದೇಶದವಳಾಗ್ಲೇನು, ಯಾವ ಜಾತಿಯವಳಾಗ್ಲೇನು, ಈ ನನ್ನ ಮಗನ್ನ ಕರ್ಕೊಂಡು ಹೋಗಿ ನೀನೇ ಸಾಕು. ಎಲ್ಲಾದ್ರೂ ಈ ನನ್ನ ಮಗ ಸುಖವಾಗಿದ್ಲೆ ನನಗಷ್ಟೇ ಸಾಕು. ನಾನು ಅವ್ರ ವೈಫು, ನೀವ್ ಹೇಗ್ರಿ ಅವ್ರನ್ನ ಕರ್ಕೊಂಡು ಹೋಗ್ತೀರಾ? ಹೆಂಡತಿ ನಿನ್ನಿಂದ ಏನು ಸುಖ ಪಟ್ಟಿದಾರಮ್ಮ. ಇವನ್ನ ಯಾವತ್ತಾದ್ರೂ ಗಂಡನ ತರ ನೋಡ್ಕೊಂಡಿದ್ಯಾ? ಮದುವೆ ಆಗಿ 5 ವರ್ಷ ಆಯ್ತು, ಆವತ್ತಿನಿಂದ ಇವತ್ತಿನವರೆಗೂ ಈ ನನ್ನ ಮಗ ಹನಿಮೂನೆ ಕಂಡಿಲ್ಲ. ಗಂಡನ್ಗೆ ಬೆಡ್ರೂಮ್ ಅಲ್ಲಿ ನೋ ಅಡ್ಮಿಷನ್ ಬೋರ್ಡ್ ಹಾಕಿದ್ದಾಳೆ ಈ ಪುಣ್ಯಾಕಿತ್ತಿ. ಇವಳನ್ನ ಹೋಗಿದೆ ಮುದ್ದು ಮಾಡೋಣವೇನು? ದಿಸ್ ಇಸ್ ಅಬ್ಸಲ್ಯೂಟ್ಲಿ ರಿಡಿಕ್ಯುಲಸ್. ಈ ತರ ಏನಾದ್ರೂ ನಮ್ಮ ಅಮೆರಿಕಾದಲ್ಲಿ ಮಾಡ್ಬಿಟ್ಟಿದ್ರೆ ಇಷ್ಟೊತ್ತು ಜೈಲ್ ಹಾಕ್ಬಿಟ್ಟಿರೋರು.
ನಿಂದ ಅಲ್ಲ ಡಾರ್ಲಿಂಗ್, ಇವಳನ್ನ. ಅಮೆರಿಕಾಕ್ ಹೋಗು, ಅಲ್ಲಿ ಪ್ರಾಣಿಗಳನ್ನೇ ಗಂಡನ್ ತರ ಮುದ್ದು ಮಾಡ್ತಾರಂತೆ. ಇನ್ನು ನಿನ್ನ ಸುಮ್ಮನೆ ಬಿಡ್ತಾರೇನೋ? ಹೋಗೋ, ಹೋಗ್ಬೇಡಿ. ನೀನು ನಿಜವಾಗೂ ನನ್ನ ಮಗನೇ ಆದಿದ್ದಲೇ ಇವಳ ಜೊತೆ ಹೋಗು. ಈ ಬೆಲ್ಲಾಗೆ ಎಲ್ಲ ಒಂದೇ, ಸುಮ್ಮನಿರಮ್ಮ. ಅಲ್ಲಿ ಸ್ಟೆಲ್ಲ, ಇಲ್ಲಿ ಬೆಲ್ಲ. ಈ ಬೆಲ್ಲಾಗೆ 3 ತಿಂಗಳು ಆಗ್ತಿದ್ದಾಗೆ ನನ್ನನ್ನ ಕಲಿಸ್ಕೋ, ನಾನು ಬಂದು ಬಾಣಂತನ ಮಾಡ್ತೀನಿ. ನಿನಗಲ್ಲ ಕಣೋ ಇವಳಿಗೆ. Come on, ಪಾಂಡುರಂಗ, let's go. ನಮ್ಗೆ ಕುಡಿತಾ ಇದ್ದೀರಾ? ನಾನ್ ಕೆಟ್ಟ ಕೆಲಸ ಮಾಡಕ್ ಹೋದಾಗ್ಲೆಲ್ಲ ನೀವು ನನಗೆ ಕುಮ್ಮ ಕೊಡ್ತೀರಲ್ಲ, ಅದಕ್ಕೆ. ನಾವು ಕುಮ್ಮ ಕೊಡ್ಲಿಲ್ಲ ಅಂದ್ರೆ ನೀವು ಮಸಾಲೆ ದೋಸೆಗೆ 200 ರೂಪಾಯಿ ಕೊಡಲ್ವಲ್ಲ? ಹಬಿ, ಐ ಆಮ್ ಸಾರಿ ಹಬಿ. ನೀವ್ ಇಷ್ಟೊಂದು ಒಳ್ಳೆ ಡ್ಯಾನ್ಸರ್ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ನೀವು ಅಮೆರಿಕಾಗ್ ಹೋಗೋದನ್ನ ತಪ್ಪಿಸ್ಬೇಕು ಅಂತ ನಾನು ಹೀಗೆಲ್ಲ ಮಾಡ್ದೆ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಹಬಿ, ಪ್ಲೀಸ್ ಹಬಿ, ಪ್ಲೀಸ್ ಹಬಿ. ಬಿಡ್ರಿ ಕಾಲು, ಬಿಡ್ರಿ ಕಾಲು. ಅಯ್ಯೋ, ಕಾಲ್ ಬಿಡ್ರಿ. ಏನಾಯ್ತು? ನಾನು ಇಷ್ಟೊತ್ತು ಕಂಡಿದ್ದು ಕನಸೆ. ಕನಸ್ಕೊಂಡಿಯೋ? ಫಾರಿನಿಗೆ ಹೋಗ್ಬೇಡಿ ಅಂತ ನನ್ನ ಹೆಂಡತಿ ನನ್ನ ಕಾಲು ಹಿಡ್ಕೊಂಡಿದ್ರು. ಅವಳು ಯಾಕೋ ನಿನ್ನ ಕಾಲು ಹಿಡ್ಕೋತಾಳೆ, ಇನ್ನೊಬ್ಬಳ ಕಾಲನ್ನ ಮುರಿತಾಳೆ. ನೋಡು, ಡ್ಯಾನ್ಸ್ ಕಲಿತೀನಿ ಅಂತ ಚಾಲೆಂಜ್ ಮಾಡಿದ್ದೀಯಾ, ಡ್ಯಾನ್ಸ್ ನ ಕಲಿ. ಒಂದಲ್ಲ ಒಂದು ದಿನ ನಿನ್ನ ಕನಸು ನನಸಾಗುತ್ತೆ. ಆಗಿದ್ದಾಗೋಗಿ ಇವತ್ತು ರಾತ್ರಿ ಇಡೀ ಕುಣಿದು ಬಿಡ್ತೀನಿ. ಒಂದ್ ಗಂಟೆ ಮಾತ್ರ ಪ್ರಾಕ್ಟೀಸ್ ಮಾಡ್ಬೇಕು. ಈ ಜಾಜಿ ಮೇಲಿರೋ ಸಿಟ್ಟಿಗೆ ಲೊಚ್ಚಿಗೆದ್ದು ಇಡೀ ರಾತ್ರಿ ಕುಣಿದು ಬಿಟ್ಟ. ಅಯ್ಯೋ, ಇಡೀ ಬಾಡಿಲಿ ನರ್ವ್ಸ್ ಮಸಲ್ಸ್ ಎಲ್ಲ ಡ್ಯಾಮೇಜ್ ಆಗೋಗಿದೆ. ಸರಿ ಹೋಗಕ್ಕೆ ಎಷ್ಟು ದಿವಸ ಆಗತ್ತೆ? ಇವನೇ ಬೆಡ್ಡಿಂದ ಕೆಳಗಿಳಿಯೋದಕ್ಕೆ ಕನಿಷ್ಠ ಪಕ್ಷ ಅಂದ್ರೆ 3 ತಿಂಗಳಾದ್ರೂ ಆಗುತ್ತೆ. ಆಮೇಲೆ ಡ್ಯಾನ್ಸ್ ಮಾಡಬಹುದೇ? ಎಲ್ಲಾದ್ರೂ ಉಂಟಾ? ಇಡೀ ಜೀವನ ಪೂರ್ತಿ ಡ್ಯಾನ್ಸೇ ಮಾಡಂಗಿಲ್ಲ.